ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಮಗ. ಹೆತ್ತ ತಾಯಿಗೆ ಚಟ್ಟ ಕಟ್ಟಿ ನಾಟಕವಾಡಿದ್ದಾನೆ ಈ ಮಗ. ಕೊನೆಗೂ ಅಂಧರಾಗಿದ್ದಾನೆ. ಹೆತ್ತ ತಾಯಿಯನ್ನೇ ಕೊಂದು ಜೊತೆಗೆ ನಾಟಕ ಆಡಿದ್ದಾನೆ, ಚಟ್ಟ ಕಟ್ಟಿದ್ದಾನೆ. ಕೊನೆಗೂ ಕೂಡ ಅಂಧರಾಗಿರುವಂಥದ್ದು. ಯಾದಗಿರಿಯ ಕಂಚಗಾರಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಯಾದಗಿರಿ ಜಿಲ್ಲೆಯ ಕಂಚಗಾರಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಯಾದಗಿರಿ ತಾಲೂಕಿನ ಈ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮಹಾದೇವಿ ಎನ್ನುವವರು ಕೊಲೆಯಾಗಿದ್ದಾರೆ. ಕಂಚಗಾರಹಳ್ಳಿ ಗ್ರಾಮದ ಮಹಿಳೆಯರು ಪುತ್ರ ನಾಗರಾಜನಿಂದ ತಾಯಿ ಕೊಲೆಯಾಗಿರುವಂಥದ್ದು. ತನ್ನ ತಾಯಿ ಪರ ಜೊತೆಗೆ ಅವರು ಪುರುಷರ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ರು ಅಂತ ಇವರು ಆರೋಪಿಸಲಾಗ್ತಾ ಇದೆ. ಈ ಮೂಲಕವಾಗಿ ಪ್ರತಿದಿನವೂ ಕೂಡ ಜಗಳವಾಡ್ತಾ ಇದ್ದ. ರಾತ್ರಿ ವೇಳೆ ಮನೆಗೆ ತಡವಾಗಿ ಬರ್ತಾ ಇದ್ರು ಕೂಡ ಆ ಮಹಿಳೆ. ಜೊತೆಗೆ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾ ಇದ್ರಂತೆ ಮಹಾದೇವಿ ಅವರು. ಜೊತೆಗೆ ದಿನಾಲೂ ಕೂಡ ಕುಡಿದು ಬರ್ತಾ ಇದ್ರಂತೆ. ಕುಡಿತ ಚಟ ಕೂಡ ಅವರಿಗಿತ್ತು. ಇದರಿಂದ ತಾಯಿ ಜೊತೆಗೆ ಆ ಮಗನ ಜೊತೆ ದಿನಲೂ ಕೂಡ ಜಗಳವಾಗ್ತಾ ಇತ್ತು. ಬಹಳ ಕೋಪದಿಂದ ಮಗ ನಾಗರಾಜ್ ಕೂಡ ಕೊಲೆಯಾದ ದಿನದಿಂದ ಕೂಡ ತಾಯಿ ಮಹಾದೇವಿ ಅವರ ಮಗ ನಾಗರಾಜ್ ಇಬ್ಬರು ಕೂಡ ಮಧ್ಯರಾತ್ರಿ ಅವರು ಜಗಳವಾಡಿದ ಬಳಿಕ ಈ ರೀತಿ ಅವರ ಜಗಳ ವಿಕೋಪಕ್ಕೆ ಹೋಗಿ ಸಾವಿಗೆ ಅಂತ್ಯವಾಗಿರುವಂಥದ್ದು. ಕೊನೆಗೂ ಅವರು ಯಾವುದೇ ರೀತಿ ಏನು ಕೊಲೆ ಮಾಡಿಲ್ಲ ಎನ್ನುವ ಮೂಲಕವಾಗಿ ಕೂಡ ಅವರು ನಾಟಕವನ್ನು ಒಂದು ಕತೆ ಕಟ್ತಾರೆ. ಕೊನೆಗೂ ಕೂಡ ಎಲ್ಲ ಸತ್ಯ ಕೂಡ ಹೊರಬರುತ್ತೆ. ಈಗ ನಾಗರಾಜನ್ನ ಅರೆಸ್ಟ್ ಮಾಡಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಲೂ ಕೂಡ ಮನೆಯಲ್ಲಿ ಜಗಳವಾಡ್ತಾ ಇದ್ರು ತಾಯಿ ಜೊತೆಗೆ ಮಗನ ನಡುವೆ. ಈಗ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಆರೋಪಿ ನಾಗರಾಜ್ನನ್ನ ಈಗ ಪೊಲೀಸರು ಬಂಧಿಸಿರುವಂಥದ್ದು. ಇವರ ವಿರುದ್ಧವಾಗಿ ದಿನಲೂ ಕೂಡ ಆ ತಾಯಿ ಮತ್ತು ಮಗನ ನಡುವೆ ದಿನಲೂ ಕೂಡ ಜಗಳವಾಡ್ತಾ ಇದ್ರಂತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಮಧ್ಯರಾತ್ರಿಯಲ್ಲಿ ಕೂಡ ಅವರು ಮನೆ ಬಿಟ್ಟು ಹೊರಗೆ ಹೋಗಿ ಜೊತೆಗೆ ಅನ್ಯ ಪುರುಷರ ಜೊತೆ ಇವರು ಸಹವಾಸದಲ್ಲಿದ್ರಿ ಎನ್ನುವ ಮೂಲಕವಾಗಿ ಆ ಯುವಕ ನಾಗರಾಜ್ ಎನ್ನುವ ವ್ಯಕ್ತಿ ಕೂಡ ಆರೋಪ ಮಾಡ್ತಾ ಇರುವಂಥದ್ದು.